ನರೇಂದ್ರ ಮೋದಿಯವರ ಪದಗ್ರಹಣದ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ದೆಹಲಿಗೆ ಆಗಮಿಸಿರುವಂಥದ್ದು. ಅವ್ರನ್ನ ಮಾತನಾಡ್ಸೋಣ. ಸರ್, ಮೂರನೇ ಬಾರಿಗೆ ಹ್ಯಾಟ್ರಿಕ್ ವಿಜಯ ಎಂಬುವಂತೆ ಮೂರನೇ ಬಾರಿಗೆ ಪದಗ್ರಹಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾ ಇರುವಂಥದ್ದು. ಒಬ್ಬ ರಾಜ್ಯಾಧ್ಯಕ್ಷರಾಗಿ ಈ ವಿಚಾರವನ್ನು ಯಾವ ರೀತಿ ಹಂಚ್ಕೊಳ್ತೀರಿ? ಪದಗ್ರಹಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೂರನೇ ಬಾರಿಗೆ ಒಂದು ದಾಖಲೆ ಇದು. ಆದರೆ ದಾಖಲೆ ಹಿಂದೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡೋದರ ಹಿಂದೆ ಇರತಕ್ಕಂಥ ಶ್ರಮ ಇದೆಯಲ್ಲ, ಅದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಕಳೆದ 10 ವರ್ಷದಲ್ಲಿ ಒಂದು ದಿನವೂ ಸಹ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದೇನೆ ಹಗಲು ರಾತ್ರಿ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ದಾರೆ, ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಇವತ್ತು ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಿದರೆ ಎಲ್ಲವನ್ನೂ ಕೂಡ ದೇಶದ ಜನರು ನೋಡಿದ್ದಾರೆ. ಅದರ ಪರಿಣಾಮ ಇವತ್ತು ಈ ದೇಶವನ್ನು ಸುಭದ್ರವಾಗಿ ನಡೆಸ್ತಕ್ಕಂಥ, ದೇಶದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಶಕ್ತಿ ಇವತ್ತು ಮೋದಿಯವರಿಗಿದೆ. ಆ ನಾಯಕತ್ವ ಗುಣಗಳು ಅವರಲ್ಲಿದೆ ಅಂತ ಹೇಳಿ ಮೂರನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ ನಾವು ಪ್ರತಿಯೊಬ್ಬರೂ ಕೂಡ ಭಾಳ ಸಂತೋಷದಿಂದ ಇವತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈಗ ಕರ್ನಾಟಕಕ್ಕೆ ಎಷ್ಟು ಸೀಟ್ ಅನ್ನುವಂಥ ಪ್ರಶ್ನೆ ಚರ್ಚೆಗಳು ಸಾಕಷ್ಟಾಗಿತ್ತು, ಇದೀಗ ಉತ್ತರ ಸಿಕ್ಕಿದೆ, ಏನು ಹೇಳ್ತೀವಿ? ನಾನು ಮೊನ್ನೆ ದಿನ ಸೆಂಟ್ರಲ್ ಹಾಲಲ್ಲಿ ಕೇಂದ್ರದ ಅನೇಕ ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿದೆ. ಎಲ್ಲರ ರಿಯಾಕ್ಷನ್ ಆಗಿತ್ತು ಅಂತ ಹೇಳಿದ್ರೆ, ವಿಜಯೇಂದ್ರ ತುಂಬ ಸಂತೋಷ ಆಯಿತು. ಇಂಥ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಅವ್ರ ಗ್ಯಾರಂಟಿಗಳ ನಡುವೆನೂ ಸಹ 19 ಸ್ಥಾನ ಗೆದ್ದಿದ್ದೀರಿ ಅಂತ ಹೇಳಿದ್ರೆ ನೀವು ಅಭಿನಂದನೆಗಳು ಅಂತ ಹೇಳಿದ್ರು. ನಾನು ಅವ್ರಿಗೆ ಒಂದು ಮಾತನ್ನು ಹೇಳಿದೆ, ಇದಕ್ಕೆ ಅಭಿನಂದನಾರ ವಿಜಯೇಂದ್ರ ಅಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಒಂದು ದಿನವೂ ಕೂಡ ಶ್ರಮವನ್ನು ಇವತ್ತು ವಿಶ್ರಾಂತಿನ ಪಡೆದುಕೊಳ್ದೇನೆ ಮೋದಿಜಿಯವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಹಠವನ್ನು ಇಟ್ಟು ಚುನಾವಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಗಳು ಅನ್ನೋ ಮಾತನ್ನು ನಮ್ಮ ಮುಖಂಡರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೇಳಿದ್ದೇನೆ. ಒಂದಂತೂ ಸತ್ಯ, ಇವತ್ತು ಕರ್ನಾಟಕ ಈ ಒಂದು ಕ್ಯಾಬಿನೆಟ್ ಎಕ್ಸ್ಪ್ಯಾಕ್ಷನ್ ಇವತ್ತು ಒಂದು ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಜೊತೆಗೆ ನಮ್ಮ ರಾಜ್ಯಕ್ಕೂ ಕೂಡ ಎಷ್ಟು ಅವಕಾಶ ಸಿಗ್ತದೆ ಕ್ಯಾಬಿನೆಟಲ್ಲಿ ಅಂತ ನಾವು ಕೂಡ ಭಾಳ ಉತ್ಸುಕತೆಯಿಂದ ಕಾಯ್ತಾ ಇದ್ದೇವೆ. ಕೇಂದ್ರದ ವರಿಷ್ಠರು ನಮ್ಮ ರಾಜ್ಯಕ್ಕೆ ಇವತ್ತು ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕ್ಷೇತ್ರವಾರು ಜಾತಿಯವರು ಒಂದು ಪ್ರಾತಿನಿಧ್ಯವನ್ನು ನೀಡ್ತಾರೆ, ಹೆಚ್ಚು ಅವಕಾಶ ನೀಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಕುಮಾರಸ್ವಾಮಿ ಅವರು ಹಾಗೆ ಪ್ರಹ್ಲಾದ್ ಜೋಶಿ ಅವರು ಇಬ್ಬರು ಕೂಡ ಈ ಬಾರಿ ಕ್ಯಾಬಿನೆಟ್ಗೆ ಇದಾಗ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಯಾರ್ಯಾರು ಇನ್ನೂ ಕ್ಯಾಬಿನೆಟ್ ಹೋಗ್ತಾರೆ ಅಂತೇಳಿ ಅಧಿಕೃತವಾಗಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಬಟ್ ಯಾರೇ ಆದರೂ ಸಹ ನಮ್ಮ ರಾಜ್ಯದವರೇ, ನಮ್ಮ ಪಕ್ಷದವರೇ. ನಾವೆಲ್ಲರೂ ಕೂಡ BJP ಆಗಲಿ JDS ಅಲ್ಲಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದೀವಿ. ಯಾರೇ ಆದರೂ ಸಹ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ಅವರ ನೇತೃತ್ವದಲ್ಲಿ ಪಕ್ಷನ ಇನ್ನೂ ಕೂಡ ಮುನ್ನಡೆಸ್ತೇವೆ. ಮುಖ್ಯವಾಗಿ NDA ಮೈತ್ರಿಕೂಟ ಇದೆ, ಈ ಬಾರಿ ಸಾಕಷ್ಟು ಸವಾಲುಗಳಿದೆ ಅಂತ ಅನಿಸ್ತಾ ಇದೆಯಾ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ? ನೋಡಿರಿ, ಸವಾಲು ಇರಬೇಕು. ಸವಾಲುಗಳು ಇದ್ದಾಗಲೇ ಇನ್ನೂ ಹೆಚ್ಚು, ಯಾಕೆಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಮಹತ್ವ ಇದೆ, ವಿರೋಧ ಪಕ್ಷಗಳು ಕೂಡ ಅಷ್ಟೇ ಮಹತ್ವ ಇದೆ. ಮತ್ತು ಸವಾಲುಗಳು ಅಂತಕ್ಕಂಥದ್ದು ನಮ್ಮನವರು ನರೇಂದ್ರ ಮೋದಿಜಿಯವ್ರಿಗೇನು ಹೊಸದಲ್ಲ. ಜೀವನದುದ್ದಕ್ಕೂ ಸಹ ಅನೇಕ ಸವಾಲುಗಳನ್ನು ಎದುರಿಸಿ ಬಂದಿದ್ದಾರೆ, ಯಶಸ್ವಿಯಾಗಿ ಎದುರಿಸಿ ಬಂದಿದ್ದಾರೆ. ಮುಖ್ಯವಾಗಿ ಈ ಬಾರಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯನ್ನು ಕರ್ನಾಟಕದಲ್ಲಿ ಎದುರಿಸಲಾಯಿತು. ತಮಗೆ ಎಲ್ಲ ಒಂದು ರೀತಿಯ ಪವರನ್ನು ಕೊಟ್ಟಿದ್ದರು. ಈ ಬಾರಿ ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ದೀರಿ. ಪ್ರಧಾನಿ ನರೇಂದ್ರ ಮೋದಿಯವರ ಮೂರನೇ ಹ್ಯಾಟ್ರಿಕ್ ವಿಜಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪದಗ್ರಹಣಕ್ಕೆ ಭಾಗಿಯಾಗಿ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ. ಎಷ್ಟು ಖುಷಿ ಇದೆ ಸರ್ ತಮಗೆ? ನೋಡಿ, ಎಲ್ಲವೂ ಕೂಡ ಒಂದು ನನ್ನ ಜೀವನದಲ್ಲಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಕ್ಷಣಗಳು. ಮೊನ್ನೆ ಪಾರ್ಲಿಮೆಂಟ್ಲಿ ಇರ್ತಕ್ಕಂಥ ಸೆಂಟ್ರಲ್ ಹಾಲ್ನಲ್ಲಿ ಎಲ್ಲ ನಮ್ಮ ಕೇಂದ್ರ ನಾಯಕರ ಜೊತೆ ನಾನು ಕೂಡ ಭಾಗವಹಿಸಿದ್ದೆ. ಮೋದಿಜಿಯವರ ಮಾತುಗಳನ್ನು ಕೇಳಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾತುಗಳನ್ನು ಕೂಡ ಕೇಳ್ತಕ್ಕಂಥ ಒಂದು ಅವಕಾಶ ಒದಗಿ ಬಂದಿತ್ತು. ಇವತ್ತು ಕೂಡ ಮೋದಿಜಿಯವರ ಪ್ರಮಾಣ ವಚನದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇದೇ ಒಂದು ಸೌಭಾಗ್ಯ ಇದು. ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಕ್ಕಂಥ ಕ್ಷಣ ಇದು. ಆದರೆ ಒಂದಂತೂ ಸತ್ಯ, ಇವತ್ತು ರಾಜ್ಯದಲ್ಲಿ ನಾನು ಇದು ವಿಜಯೇಂದ್ರ ಅಂತ ಹೇಳೋದಿಲ್ಲ, ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರ ಶ್ರಮ ಮತ್ತು ಕಾರ್ಯಕರ್ತರ ಶ್ರಮ. ಇವರ ಕಾಂಗ್ರೆಸ್ನ ಅಬ್ಬರದ ನಡುವೆನೂ ಸಹ ನಾವು 19 ಸ್ಥಾನಗಳನ್ನು ಗೆದ್ದಿದ್ದೇವೆ ಅಂತ ಹೇಳಿದರೆ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಅಭಿನಂದನೆರು ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್.
ಇದಿಷ್ಟು ಏನು ವಿಜಯೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.